ಎಡಗೈ ಬಲಗೈ ಅನ್ನೋ ಲೆಕ್ಕದಲ್ಲಿ ಹೊಡೆದ್ಬಿಟ್ರು. ಸಮಾಧಾನ ಆಗಿರ್ಬೇಕು ಸಿದ್ದರಾಮಯ್ಯನವ್ರಿಗೆ. ಇವಾಗ ಇನ್ನು ಮುಂದಕ್ಕಂತೂ ಸಿ ಎಂ ಆಗಲ್ಲ, ಮುಂದಕ್ಕಂತೂ ನಾನು ಬರೋದಿಲ್ಲ, ಈ ಸರಿ ಯಾರ್ಯಾರನ್ನ ಎಲ್ಲೆಲ್ಲಿ ಹೊಡಿಬೇಕು ಎಲ್ಲ ಹೊಡೆದ್ಬಿಡೋಣ ಅಂತೇಳಿ ನೀಟಾಗಿ ಡಿಸೈಡ್ ಮಾಡವ್ರೆ. ಎರಡನೇ ಮಾತೇ ಇಲ್ಲ ಅದರಲ್ಲಿ. ಪ್ರತಿಯೊಬ್ರು ಹೇಳಿದ್ರಿ ಅಲ್ವಾ, ಸರ್ಕಾರದ ಹಿಂಗ್ ಮಾಡ್ತಾ ಇದಾರೆ, ಹೊಡಿತಾ ಇದಾರೆ ಅಂತ. ಇವಾಗ ಜಾತಿ ಗಣತಿ ಮಾಡಿರೋದ್ರಿಂದ ಸರ್ಕಾರಕ್ಕೆ ಏನಾದ್ರು ಲಾಭ ಅನ್ನಿಸ್ತಿದೆಯಾ ಸರ್ ನಿಮ್ಗೆ? ಮೇಡಮ್, ಲಾಭನ ನಷ್ಟನ ಗೊತ್ತಿಲ್ಲ. ಯಾಕಂದ್ರೆ ಒಂದು ಸರಿ ಜಾತಿ ಗಣತಿ ಆಯ್ತು ಅಂದ್ರೆ ಅವರು ಸರ್ಕಾರದ್ದು ಇವಾಗ ನಮ್ಮ ದಲಿತ ಸಂಘಟನೆಗಳಲ್ಲಿ ಏನಾಗುತ್ತೆ ಅಂದ್ರೆ ಕಾಂಗ್ರೆಸ್ಗೆ ಜಾಸ್ತಿ ಒಲವು ಕೊಡ್ತಾರೆ. ಯಾರೇ ಬಿಜೆಪಿ ಎಷ್ಟೇ ಮಾಡಿಕೊಟ್ರೇನೋ, JDS ಎಷ್ಟೇ ಮಾಡಿಕೊಟ್ರೇನೋ ಕಾಂಗ್ರೆಸ್ ಮೇಲೆ ಒಲವು. ಯಾಕಂದ್ರೆ ಆ ಇಂದಿರಾ ಗಾಂಧಿ ಅವರು ಮಾಡಿರುವಂತ ಆ ಒಂದು ಕೆಲಸ ಕಾರ್ಯಗಳು, ಮತ್ತೆ ರಾಜೀವ್ ಗಾಂಧಿ ಮಾಡಿರುವಂತ ಕೆಲಸ ಕಾರ್ಯಗಳು, ಅವ್ರ ಜೀವದಾನ ಮಾಡಿರೋದು, ಇದನ್ನೆಲ್ಲ ಕಂಪೇರ್ ಮಾಡಿದ್ರೆ ಕಾಂಗ್ರೆಸ್ ಅನ್ನೋ ಒಲವು ಇದೆ. ಇವರೇನು ಮಾಡಿಲ್ಲ ಬಿಡಿ. ಸಿದ್ದರಾಮಯ್ಯನವರಾಗ್ಲಿ, DK ಅವರಾಗ್ಲಿ, ಮತ್ತೊಬ್ರು ಈಗಿರೋ ಕಾಂಗ್ರೆಸ್ ನಾಯಕರು ಯಾರು ಏನು ಮಾಡಿಲ್ಲ. ಆಗಿನ ಮಾಡಿರೋದಕ್ಕೆ ಇವತ್ತು ಬೆಲೆ ಸಿಗ್ತಾರೆ ಕಾಂಗ್ರೆಸ್ಗೆ. ಆಯ್ತಾ? ಅದಕ್ಕೋಸ್ಕರ ಕಾಂಗ್ರೆಸ್ ಓಟು ಬರೋದು. ಇವರು ದಲಿತರು ಮಾಡಿದ್ರು, ದಲಿತರಲ್ಲಿ ಎಡಗೈ ಮಾಡಿದ್ರು ಓಟ್ ಬೀಳುತ್ತೆ, ಬಲಗೈ ಮಾಡಿದ್ರು ಓಟ್ ಬೀಳುತ್ತೆ. ಆದ್ರೆ ನಮ್ಮಲ್ಲಿರೋ ಒಗ್ಗಟ್ಟು ಹೊಡೆದ್ಬಿಟ್ಟು ಇವ್ರು ಚೆನ್ನಾಗಿರ್ತಾರೆ. ಇದು ಉದ್ದೇಶ.